ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮನ್ ನೆನೆಸ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ರಾವಣ ಕುಂಭಕರ್ಣನ ಕಳ್ಕೊಂಡಿರೋ ಒಂದು ದುಃಖನ ಅನುಭವಿಸ್ತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಇಂದ್ರಜಿತು ಮತ್ತೆ ಅವನ್ ಮುಂದೆ ರಾವಣನ್ ಮುಂದೆ ಬರ್ತಾನೆ. ಮತ್ತೆ ಈಗ ರಾವಣನಿಗೆ ಇನ್ನೊಂದು ಬಲ ಬಂದಂಗಾಯ್ತು. ಅಂದ್ರೆ ಇವನು ಸತ್ತೋಗ್ತಾನೆ, ಆದ್ರೆ ಪ್ರತಿ ಸರಿನೂ ಅವ್ನ್ ಸೋತಿರುವಾಗ ಅಥವಾ ಅವನು ಕಳ್ಸಿರುವಂತ ರಾಕ್ಷಸರು ಸತ್ತಿರೋ ಸುದ್ದಿನ ಕೇಳಿ ಅವನು ಭಯ ಪಡ್ತಿರ್ತಾನೆ. ಅಂದ್ರೆ ಶಕ್ತಿ ಕಡಿಮೆ ಆಗ್ತಿರತ್ತೆ, ಉತ್ಸಾಹ ಕಡಿಮೆ ಆಗ್ತಿರತ್ತೆ, ಒಂದ್ ನಂಬಿಕೆ ಕಡಿಮೆ ಆಗ್ತಿರತ್ತೆ. ಇಂದ್ರಜಿತು ರಾವಣನ್ ಮುಂದೆ ಬಂದು ಹೇಳ್ತಾನೆ, ನಾನ್ ಹೋಗಿ ರಾಮನ ಸಂಹಾರ ಮಾಡ್ ಬರ್ತೀನಿ ಅಂತ ಹೇಳ್ತಾನೆ. ಸೊ ರಾವಣನಿಗೆ ಖುಷಿ ಆಗತ್ತೆ. ಇಂದ್ರಜಿತು ಯುದ್ಧಕ್ ಹೋಗಕ್ಕೆ ತಯಾರಿ ಆಗೋಕ್ಕಿಂತ ಮುಂಚೆ ಅವನ್ ಒಂದು ಸ್ಥಳಕ್ ಹೋಗಿ ಯಾಗ ಮಾಡ್ತಾನೆ. ನಿಕುಂಭ ಬಿಲ್ಲ ಅಂತ ಆ ಸ್ಥಳಕ್ ಹೋಗಿ, ಅದು ರಹಸ್ಯವಾದ ಸ್ಥಳ. ಅಲ್ಲಿ ಹೋಗಿ ಮಾರನ ಹೋಮ ಮಾಡ್ತಾನೆ ಶಿವನನ್ನ ಕುರಿತು. ಅಲ್ಲಿ ಹೋಮ ಮಾಡ್ಬೇಕಂದ್ರೆ ದರ್ಬೆ ಅಂತ ನಾವ್ ಏನ್ ಹೇಳ್ತೀವಿ, ದರ್ಬೆ ಅಂದ್ರೆ ನಾವು ಮಲ್ಗಕ್ಕೆ ಬಳಸುವಂತ ಒಂದ್ ವಸ್ತು. ಆದ್ರೆ ಅವನು ಬಾಣಗಳ ದರ್ಬೆ ಮೇಲೆ ಕುಳಿತು, ಅಂದ್ರೆ ಬಾಣಗಳ ಮೇಲೆ ಕುಳಿತು ಹೋಮ ಮಾಡ್ತಾನಂತೆ. ಆಮೇಲೆ ಆ ಯಾರ್ದಾರು ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಯಾಗಗಳಲ್ಲಿ ಹೋಮ ಮಾಡ್ಬೇಕಂದ್ರೆ ತುಪ್ಪವನ್ನ ಹಾಕ್ತಾರೆ ಹೋಮಕ್ಕೆ. ಅಂದ್ರೆ ಚೆನ್ನಾಗಿ ಇದು ಆಗ್ಲಿ ಅಂತ, ಅಂದ್ರೆ ಅದೇನೋ ಪದ್ಧತಿ ಅಂತ ತುಪ್ಪ ಹಾಕ್ತಾರೆ. ಆ ತುಪ್ಪ ಹಾಕ್ಬೇಕಂದ್ರೆ ಅವರೊಂದು ತರದ ಮರದ ಕಟ್ಟಿಗೆನ ಬಳಸ್ತಾರೆ. ಆದ್ರೆ ಇಲ್ಲಿ ಇಂದ್ರಜಿತು ಬಳಸಿರುವಂತ ಕಟ್ಟಿಗೆ ಏನಂದ್ರೆ, ಅವನು ಕಟ್ಗೆ ಬಳಸಿಲ್ಲ. ತುಪ್ಪ ಹಾಕಕ್ಕೆ ಅವನ್ ಬೆಳೆಸಿದ್ದು ಕಬ್ಬಿನ ಬಳಸಿದಾನಂತೆ. ಅಂದ್ರೆ ಇದು ಮಾರನ ಹೋಮ ಅಲ್ಲ, ಸೊ ಶಿವನ್ ಕುರಿತು ಮಾಡ್ತಿದ್ದಾನೆ. ಅದು ಕೆಂಪು ವಸ್ತ್ರದ ಬಟ್ಟೆಗಳನ್ನ ತೊಟ್ಟು ಹೋಮ ಮಾಡ್ತಿದ್ದಾನೆ. ಹಾಗೆ ಆ ಹೋಮಕ್ಕೆ ಪ್ರಾಣಿ ಬಲಿ ಕೊಡ್ತಾನಂತೆ. ಅಂದ್ರೆ ಅವನ್ ಇವಾಗೇನ್ ಅದ್ ಹೋಮಕ್ಕೆ ನಾವೆಲ್ಲ ಮನೆಯಲ್ಲಿ ಹೋಮ ಮಾಡ್ಬೇಕಂದ್ರೆ ಏನು ಸೀರೆ, ಹಾಗೆ ಒಂದಿಷ್ಟು ವಸ್ತ್ರಗಳು, ತೆಂಗಿನಕಾಯಿ, ಈ ತರದ್ದೆಲ್ಲನ ಹೋಮಕ್ಕೆ ಅರ್ಪಣೆ ಮಾಡ್ತೀವಿ. ಅಂದ್ರೆ ಉರಿತಿರೋ ಬೆಂಕಿಯಲ್ಲಿ, ಹೋಮದ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಅದನ್ನೆಲ್ಲ ಅರ್ಪಣೆ ಮಾಡ್ತೀವಿ. ಆದ್ರೆ ಇಲ್ಲಿ ಇಂದ್ರಜಿತು ಪ್ರಾಣಿ ಬಲಿ ಕೊಡ್ತಾನಂತೆ. ಪ್ರಾಣಿ ಬಲಿ ಕೊಟ್ಟು ಅವನ್ ಶಕ್ತಿನ ದ್ವಿಗುಣ ಮಾಡ್ಕೊಂಡು ರಾಮನ್ ಜೊತೆ ಯುದ್ಧ ಮಾಡಕ್ಕೆ ಹೋಗ್ತಾರಂತೆ. ಅಲ್ಲಿ ಹೋಗಿ ಯಾರಿಗೂ ಕಾಣ್ದೇ ಇರೋ ತರ, ಅಂದ್ರೆ ಅದೃಶ್ಯವಾಗಿ ಮರೆಯಲ್ಲಿ ನಿಂತ್ಕೊಂಡು ಬಾಣಗಳ ಮಳೆನ ಸುರಿಸ್ತಾನಂತೆ. ಎಲ್ಲಾ ವಾನರ ಸೈನ್ಯ ಮೇಲೆ ಆ ಅಂದ್ರೆ ಅದೃಶ್ಯವಾಗಿ ಎಲ್ಲಿಂದ ಯಾರ್ ಬಾಣ ಬಿಡ್ತಿದ್ದಾರೆ ಅಂತ ಕಾಣಿಸೋದೇ ಇಲ್ಲ. ಆದ್ರೆ ಬಾಣಗಳು ಬಂದು ವಾನರಿಗೆಲ್ಲ ತಾಕಿ ಗಾಯಗೊಳಿಸ್ತಿದೆ ಅಂತೆ. ಒಂದು ಕ್ಷಣನೂ ಬಿಡು ಇಲ್ಲದ ಹಾಗೆ ಮಳೆ ಹೆಂಗ ಸುರಿಯತ್ತಲ್ಲ ಆ ರೀತಿ ಬಾಣಗಳ ಮಳೆನ ಸುರಿಸ್ತಾನಂತೆ. ಕೊನೆಗೆ ಸರ್ಪಾಸ್ತ್ರನ ಬಿಡ್ತಾನಂತೆ. ಅಂದ್ರೆ ಅವನ್ ಆ ಅಸ್ತ್ರದಲ್ಲಿ ಸರ್ಪಗಳು ಬಂದು ವಾನರನ್ನ ಕಟ್ಟಿ ಕಟ್ಟಿ ಹಾಕತ್ತಂತೆ. ಸೊ ಸರ್ಪಾಸ್ತ್ರಗಳನ್ನ ಬಿಟ್ಟು ವಾನರೆಲ್ಲ ಆ ಅಸ್ತ್ರದಲ್ಲಿ ಬಂದಿ ಆಗ್ಬಿಡ್ತಾರೆ. ಇವನಿಗೆ ಇಂದ್ರಜಿತುಗೆ ನನ್ ಗೆದ್ದೆ ಅನ್ನೋ ಸಂತೋಷದಲ್ಲಿ ಹೋಗಿ ರಾವಣನ ಹತ್ರ ಹೇಳಿಕೊಂಡು ಆ ಸಂತೋಷನ ಸಂಭ್ರಮ ಪಡ್ತಿರ್ತಾನೆ ಲಂಕೆಯಲ್ಲಿ. ಆದ್ರೆ ಇಲ್ಲಿ ಗರುಡ ಬರ್ತಾನೆ. ಗರುಡನ ರೆಕ್ಕೆಯ ಗಾಳಿ ಸೋಕಿದ ತಕ್ಷಣ ಸರ್ಪಗಳು ಅವು ಏನು ಇಂದ್ರಜಿತುವಿನ ಆದೇಶದಂತೆ ವಾನರನ್ನೆಲ್ಲ ಕಟ್ಟಿ ಹಾಕಿರ್ತವೆ. ಆ ಗರುಡನ ರೆಕ್ಕೆಯ ಗಾಳಿ ತಾಕಿದ ತಕ್ಷಣ ಅವೆಲ್ಲ ಓಡಿ ಓಡಿ ಹೋಗತ್ತಂತೆ. ಯಾಕೆ ಓಡಿ ಓಡಿ ಹೋಗತ್ತೆ? ಯಾಕೆ ಇಲ್ಲಿ ಗರುಡ ಬಂದ ಅಂದ್ರೆ, ಗರುಡ ಹಾಗೆ ಚತುರ್ಮುಖ ಬ್ರಹ್ಮರು ಭೂಮಿ ಮೇಲೆ ಅವತಾರ ಎತ್ತೋದಿಲ್ಲ ಅಂತ ನಾನೆಲ್ಲೋ ಕೇಳಿರುವಂತ ಕತೆ. ಹಾಗಾಗಿ ಗರುಡ ರಾಮನ ಹತ್ರ ಕೇಳ್ತಾನಂತೆ, ನಿನ್ನ ಸೇವೆ ಮಾಡಕ್ಕೆ ನನಗೊಂದು ಅವಕಾಶ ಬೇಕು ಅಂತ. ಅಂದ್ರೆ ಪ್ರತಿ ಸಾರಿನೂ ವಿಷ್ಣು ಅವತಾರ ಎತ್ತಿ ದಶಾವತಾರ ಎತ್ತಿರುವಾಗ್ಲೂನು ಬೇರೆ ಬೇರೆ ದೇವರೆಲ್ಲ ಅವತಾರ ಎತ್ತಿ ಅವನು ಮಾಡುವಂತ ಕಾರ್ಯಕ್ಕೆ ಸಹಾಯ ಮಾಡಕ್ಕೆ, ಸೇವೆ ಮಾಡಕ್ಕೆ, ವಿಷ್ಣುವಿನ ಸೇವೆ ಮಾಡಕ್ಕೆ ಅವತಾರ ಎತ್ತಿ ಬರ್ತಾರಂತೆ. ಆದ್ರೆ ಆ ಅವಕಾಶ ಗರುಡಂಗಾಗ್ಲಿ ಚತುರ್ಮುಖ ಬ್ರಹ್ಮನಿಗಾಗ್ಲಿ ಇಲ್ಲ. ಹಾಗಾಗಿ ಗರುಡ ವಿಷ್ಣುವಿನ ಹತ್ರ ಕೇಳ್ತಾರಂತೆ, ನೀನು ಅವತಾರ ಎತ್ತಾಗ ಬೇರೆ ದೇವ್ರೆಲ್ಲನೂ ಮನುಷ್ಯ ರೂಪದಲ್ಲಿ ಅವತಾರ ಎತ್ತಿ ಬಂದು ನಿನಗ್ ಸಹಾಯ ಮಾಡ್ತಾರೆ, ನಿನ್ನ ಸೇವೆ ಮಾಡ್ತಾರೆ. ಆದ್ರೆ ನನಗ ನಿನ್ ಸೇವೆ ಮಾಡೋ ಭಾಗ್ಯ ಇಲ್ಲ ಅಂತ ಬೇಜಾರಲ್ಲಿ ಹೇಳ್ಕೊತಾನಂತೆ. ಅದಕ್ಕೆ ವಿಷ್ಣು ಹೇಳ್ತಾನಂತೆ, ನಾನು ರಾಮ ಅವತಾರ ಎತ್ತಿ
ಅಧರ್ಮನ ನಾಶ ಮಾಡ್ಬೇಕಂದ್ರೆ ನನ್ಗೆ ನಿನ್ ಸಹಾಯದ ಅವಶ್ಯಕತೆ ಬೀಳತ್ತೆ ಅಂದ್ರೆ ನನ್ನ ಸೈನ್ಯಕ್ಕೆ ನಿನ್ನ ಸಹಾಯದ ಅವಶ್ಯ ಬೀಳತ್ತೆ. ಅವಾಗ ನೀನು ಬಾ ಅಂತ ಅಂದ್ರೆ ಮನುಷ್ಯ ರೂಪದಲ್ಲಿ ಅಲ್ಲ, ಅವನ ಗರುಡ ರೂಪದಲ್ಲಿನೇ ಬಂದು ನಿನ್ ಸೇವೆ ಮಾಡಿ ಹೋಗು, ನೀನು ನನ್ಗೊಂದ್ ಸಹಾಯ ಮಾಡಿ ಹೋಗು ಅಂತ. ದೇವ್ರು ನಾವೇನ್ ಸೇವೆ ಮಾಡಿದ್ರು ಅವ್ನ ಅದನ್ನ ಸಹಾಯ ಅಂತ ಕರೀತಾನೆ. ಮನುಷ್ಯರು ಏನ್ ಮಾಡಿದ್ರು ಅದು ಸೇವೆ ಅಂತ ನಾವ್ ಅನ್ಕೋಬೇಕು. ಸೊ ಹಾಗಾಗಿ ಈಗ ಗರುಡ ಇಲ್ಲಿ ಬಂದು ರಾಮನ ಆ ಕಾರ್ಯದಲ್ಲಿ ಅವನು ಒಂದ್ ಸಣ್ಣ ಸೇವೆ ಮಾಡ್ತೀನಿ ಅಂತ ಅವ್ನ್ ಬಂದಿರುವಂತ ಇದಕ್ಕೇನೆ ಅಲ್ಲಿ ಏನು ಸರ್ಪಾಸ್ತ್ರದಿಂದ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ, ಅದ್ರಿಂದ ಎಲ್ಲಾ ವಾನರು ಮುಕ್ತಿಗೊಂಡು ಮತ್ತೆ ಎದ್ ನಿಂತು ಮತ್ತೆ ಯುದ್ಧ ಮಾಡ್ಬೇಕು ಅಂತ ನಿಂತ್ಕೋತಾರೆ. ಈ ಸುದ್ದಿ ಮತ್ತೆ ರಾವಣ ಇಂದ್ರಜಿತುವಿನ ಕಿವಿಗ್ ಬೀಳತ್ತೆ. ಸೊ ಈ ಸಮಯಕ್ಕೆ ವಿಭೀಷಣ ಲಂಕೆಗೆ ಹೋಗಿರ್ತಾನೆ. ಆದ್ರೆ ಅವನ್ ಕುಟುಂಬನ ನೋಡಿರಲ್ಲ, ಅಂದ್ರೆ ಹೆಂಡತಿ ಮಕ್ಳು ಅವ್ರನ್ನ ಯಾರನ್ನು ನೋಡಿರಲ್ಲ. ಅವ್ರನ್ನ ನೋಡ್ಬೇಕು ಅಂತ ಹೋಗ್ತಾನೆ ವಿಭೀಷಣ. ಸೊ ಆವಾಗ ಅವನು ಹೋಗಿರುವಾಗ ಮತ್ತೆ ಇಂದ್ರಜಿತು ಬರ್ತಾನೆ, ಮತ್ತೆ ಅವನ ರಹಸ್ಯವಾದ ಸ್ಥಳಕ್ಕೆ ಹೋಗ್ತಾನೆ, ನಿಕುಂಭ ಬಿಲ್ಲಕ್ ಹೋಗ್ತಾನೆ. ಅಲ್ಲಿ ಮತ್ತೆ ಇನ್ನೂ ಶಕ್ತಿಶಾಲಿಯಾಗಿ ಹೆಚ್ಚು ಮಂತ್ರ ಪಠನೆ ಮಾಡಿ ಹೆಚ್ಚು ಪ್ರಾಣಿಗಳನ್ನ ಬಲಿ ಕೊಟ್ಟು ಮತ್ತೆ ಅವನ್ ಶಕ್ತಿನ ಪ್ರಯೋಗ ಮಾಡ್ತಾನೆ. ಮತ್ತೆ ಇಲ್ಲಿ ಯುದ್ಧ ಭೂಮಿಗೆ ಬರ್ತಾನೆ. ಯಾರಿಗೂ ಕಾಣದೇ ಇರೋ ಹಾಗೆ ಅದೃಶ್ಯವಾಗಿ ಆ ಬಾಣಗಳ ಮಳೆನ ಸುರಿಸ್ತಾನೆ. ಈ ಸಾರಿ ಅವನ ಸುರ್ಸುವಂತ ಇದಕ್ಕೆ ಅಂದ್ರೆ ಅವನಿಗೆ ಬ್ರಹ್ಮದೇವರು ಕೊಟ್ಟ ಅಸ್ತ್ರ ಒಂದಿರತ್ತೆ, ಆ ಅಸ್ತ್ರನ ಬಳಸ್ಕೊಂಡು ಆ ಬಾಣನ ಬಿಡ್ತಾನೆ. ಅವನು ಬಿಟ್ಟಿರುವಂತ ಆ ಹೊಗೆಗೆ, ಆ ಬಾಣಕ್ಕೆ ಎಲ್ರೂ ತಲೆ ಚಕ್ರ ಬಂದು ಮೂರ್ಛೆ ಹೋಗಿ ಕೆಳಗಡೆ ಬೀಳ್ತಾರೆ. ಈಗ ಮುಂಚೆ ಬ್ರಹ್ಮಾಸ್ತ್ರ ಬಿಟ್ಟಿರುವಾಗ ಗರುಡ ಬಂದು ರಕ್ಷಣೆ ಮಾಡಿದ, ಇವಾಗ ಯಾರು ರಕ್ಷಣೆ ಮಾಡ್ತಾರೆ? ಸೊ ವಿಭೀಷಣ ಅವನ ಕುಟುಂಬನೆಲ್ಲ ಭೇಟಿಯಾಗಿ ಯುದ್ಧ ಭೂಮಿಗ್ ಬಂದ್ ನೋಡಿದ್ರೆ ವಾನರೆಲ್ಲ ಬಿದ್ದೋಗಿರ್ತಾರಂತೆ. ಅಲ್ಲೆಲ್ಲ ಇವಾಗ ನಾವು ಒಂದ್ ಮಂಜು ಕವಿದಾಗ ನಮ್ಗೆ ಹೇಗೆ ಯಾವ ರೀತಿ ಏನು ಕಾಣಿಸೋದಿಲ್ಲ, ಮುಂದೆ ದಾರಿ ಕಾಣಿಸೋದಿಲ್ಲ, ಆ ರೀತಿ ಎಲ್ಲ ಫುಲ್ ಹೊಗೆಯಿಂದ ಏನು ಎಲ್ಲ ವಾನರು ಕೆಳಗಡೆ ಬಿದ್ದು ಹೋಗಿರ್ತಾರೆ. ಹೊಗೆಯಲ್ಲಿ ವಿಭೀಷಣಿಗೆ ಏನೂ ಕಾಣಿಸ್ತಿರಲ್ಲ. ವಿಭೀಷಣ ಒಂದು ಪಂಜನ ಅಂದ್ರೆ ಬೆಂಕಿ ಹಚ್ಚಿರುವಂತ ಒಂದು ಪಂಜನ ಹಿಡ್ಕೊಂಡು ನೋಡಿ ಆಶ್ಚರ್ಯಗೊಳ್ತಾರಂತೆ. ಏನು ವಾನರ ಸೈನ್ಯ ಸಂಪೂರ್ಣವಾಗಿ ಸತ್ತೋಗ್ಬಿಟ್ಟಿದೆ, ಅಂದ್ರೆ ಯಾರು ಏನು ಮಾತಾಡ್ತಿಲ್ಲ, ಎಲ್ರು ಪ್ರಜ್ಞೆ ತಪ್ಪು ಬಿದ್ದಿದಾರೋ ಅಥವಾ ಜೀವನೇ ಹೋಗಿದ್ಯೋ ಅಂತ. ಸೊ ವಿಭೀಷಣಗ ಕೂಗ್ತಾನಂತೆ, ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾನಂತೆ. ಹನುಮಂತ ಮಾತ್ರ ನಾನಿದ್ದೀನಿ. ಹನುಮಂತನಿಗೆ ಯಾವ್ದು ತಾಕೋದೇ ಇಲ್ಲ, ಯಾವ ಪರಿಗಾಯದ ಆಯುಧನೂ ತಾಕಲ್ಲ, ಯಾವ ಬ್ರಹ್ಮಾಸ್ತ್ರನೂ ತಾಕಲ್ಲ, ವಾಯು ಅಸ್ತ್ರನೂ ತಾಕಲ್ಲ, ಯಾವುದು ಹನುಮಂತನಿಗೆ ಅವನಿಗೆ ನಾಟೋದೇ ಇಲ್ಲ. ಅಷ್ಟು ಪರಾಕ್ರಮಿ ಅವನು, ಅಷ್ಟು ಶಕ್ತಿವಂತ. ಹಾಗಾಗಿ ಹನುಮಂತ ನಾನಿದ್ದೀನಿ ಅಂತ ಕೇಳ್ತಾನಂತೆ. ಹನುಮಂತ ಮತ್ತೆ ವಿಭೀಷಣ ಮುಂದೆ ಏನ್ ಮಾಡೋದು ಅಂತ ದಾರಿ ಕಾಣ್ದೆ ಸುತ್ತ ಎಲ್ಲ ಅಡ್ಡಾಡ್ತಾರಂತೆ. ಅಂದ್ರೆ ಯಾರು ಬದುಕಿದಾರ ಅಂದ್ರೆ ಉಸಿರಾಡ್ತಿದಾರ, ಮಾತಾಡ್ತಿದಾರ ಅಂತ. ಅವ್ರು ಹಂಗ್ ನೋಡ್ತಿರ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಜಾಂಬವಂತ ಜೋರಾಗಿ ಉಸಿರು ತಗೋತಿರ್ತಾನಂತೆ. ಆ ಶಬ್ದನ ಕೇಳಿ ವಿಭೀಷಣ ಮತ್ತೆ ಹನುಮಂತ ಅಲ್ಲಿ ಹೋಗ್ತಾರಂತೆ. ವಿಭೀಷಣ ಹೋದ ತಕ್ಷಣ ಜಾಂಬವಂತ ಅಂತ ಕೂಗ್ತಾರಂತೆ. ಜಾಂಬವಂತ ಮೊದಲ ಕೇಳೋ ಪ್ರಶ್ನೆ ವಿಭೀಷಣ ಹತ್ರ ಏನಂದ್ರೆ, ಅಂಜನಿ ಪುತ್ರ ಕೇಸರಿ ನಂದನ ಬದುಕಿದಾನ ಅಂತ. ಯಾಕಂದ್ರೆ ಅವನೊಬ್ಬ ಬದುಕಿದ್ರೆ ಇಡೀ ವಾನರನ್ನ ಬದುಕಿಸೋ ಶಕ್ತಿ ಅವನಿಗಿದೆ. ಅವನ್ ಬದುಕಿದಾನ, ಅವನು ಕ್ಷೇಮವಾಗಿದಾನ ಅಂತ ಕೇಳ್ತಾನಂತೆ ವಿಭೀಷಣ. ಅದಕ್ಕೆ ಹನುಮಂತನೂ ಅಲ್ಲೇ ಇರ್ತಾನೆ. ಹನುಮಂತ ಹೇಳ್ತಾನೆ, ನಾನ್ ಇಲ್ಲೇ ಇದ್ದೀನಿ, ಏನ್ ಮಾಡ್ಬೇಕು ಹೇಳು, ವಾನರನ್ನೆಲ್ಲ ಬದುಕಿಸಕ್ಕೆ ನಾನ್ ಏನ್ ಮಾಡಕ್ಕೂ ತಯಾರಾಗಿದ್ದೀನಿ ಅಂತ. ಅದಕ್ಕೆ ಅವನು ಹನುಮಂತ ಹೇಳೋದು ಏನು ವಾಯು ಪುತ್ರ ಅಂತಂದ್ರೆ ಅವನೇ ಇಲ್ಲ ಅಂದ್ರೆ ಯಾರು ಇಲ್ಲ. ನಮ್ಮ ಉಸಿರಾಟನೇ ನಿಂತ್ರೆ ಇನ್ ಹೆಂಗ್ ಮನುಷ್ಯ ಬದುಕಕ್ ಸಾಧ್ಯ? ಎಷ್ಟದು ಉಸಿರು ಮುಖ್ಯ ಅಂದ್ರೆ ಹನುಮಂತನ ಆಶೀರ್ವಾದ ಎಷ್ಟು ಮುಖ್ಯ ನಮ್ಗೆಲ್ಲ ಬದುಕಕ್ಕೆ ಅಂದ್ರೆ ತುಂಬಾ ಅವಶ್ಯಕತೆ. ತುಂಬಾ ಕಷ್ಟಗಳಿಂದ ಪಾರ್ ಮಾಡ್ತಾನೆ ಅವನು. ಜಾಂಬವಂತ ಹನುಮಂತನಿಗೆ ಹೇಳ್ತಾನೆ, ಮೇರು ಪರ್ವತದ ಸಮೀಪದಿಂದ ಗಂಧಮಾಧವನ ಪರ್ವತ ಇದೆ, ಅಲ್ಲಿ ಗಿಡಮೂಲಿಕೆಗಳು ಸಿಗತ್ತೆ. ಮೃತ ಸಂಜೀವಿನಿ ಮತ್ತೆ ವಿಶಲಕರಣಿ, ಸವರಕರಣಿ, ಸಂಧಾನಕರಣಿ ಅನ್ನೋ ಗಿಡಮೂಲಿಕೆಗಳು ಸಿಗತ್ತಂತೆ. ಆ ಗಿಡಮೂಲಿಕೆಗಳು ಹೆಂಗೆ ಅಂದ್ರೆ ಯಾವ್ದಕ್ ವರ್ಕ್ ಆಗತ್ತಂದ್ರೆ ಮೃತ ಸಂಜೀವಿನಿ ಬಂದು ಸತ್ತೋರ್ನ ಬದುಕಿಸೋದು, ನಮ್ಗೆಲ್ಲ ಗೊತ್ತೇ ಇದೆ. ಆಮೇಲೆ ವಿಶಲಕರಣಿ ಅಂದ್ರೆ
ಈ ಬಾಣದೇಟು, ಬಾಣ ತಾಕಿ ರಕ್ತ ಆಗಿರುವಂತ ಗಾಯ, ಕಲ್ಲು ಬಿದ್ದು ಅಲ್ಲಿ ಇಲ್ಲಿ ಬಿದ್ದು, ಗದೆಯಿಂದ ಪೆಟ್ಟು ತಿಂದು, ಮರ ಅದರಿಂದ ಎಲ್ಲ ಪೆಟ್ಟು ತಿಂದು ಆಗಿರುವಂತ ಗಾಯನ ಸರಿ ಮಾಡತ್ತಂತೆ. ಸವರಕರಣಿ ಅಂದ್ರೆ ಕಲೆಗಳು ಹೋಗತ್ತಂತೆ. ಇವಾಗ ಏನ್ ನಾವು ಏನಾದ್ರೂ ಮಾರ್ಕ್ ಆದ್ರೆ ಆಯಿಂಟ್ಮೆಂಟ್ ಎಲ್ಲ ತಗೊಂಡು ಹಚ್ಕೋತೀವಿ, ಆ ಮಾರ್ಕ್ ಎಲ್ಲ ಕ್ಲಿಯರ್ ಆಗ್ಲಿ, ನಮ್ ಸ್ಕಿನ್ ಕ್ಲಿಯರ್ ಆಗಿರ್ಲಿ ಅಂತ. ಸೊ ಆ ರೀತಿ ಕಲೆಗಳೆಲ್ಲ ಹೋಗತ್ತಂತೆ. ಸಂಧಾನಕರಣಿ ಅಂದ್ರೆ ಕೈ ಕಾಲು ಮುರಿದೋಗಿರತ್ತೆ, ಪೆಟ್ಟು ತಿಂದು ಅದ ಆ ಗಿಡಮೂಲಿಕೆಗಳನ್ನ ತೆಗೆದು ಅದರ ರಸನ ಎಲ್ಲಿ ಮುರಿದೋಗಿದೆ, ಎಲ್ಲಿ ಗಾಯ ಆಗಿದೆ ಅದರ ಮೇಲೆ ಆ ರಸನ ಹಾಕಿದ್ರೆ ಎಲುಬಾಯ್ತು, ಬೋನ್ಗಳಾಯ್ತು, ಅದೆಲ್ಲ ಸಂಧಾನ ಆಗತ್ತೆ, ಅಂದ್ರೆ ರೀಜಾಯಿಂಟ್ ಆಗತ್ತೆ ಅಂತ, ಸರಿ ಹೋಗತ್ತೆ ಅಂತ. ಅದಕ್ಕೆ ಜಾಂಬವಂತ ಹೇಳ್ತಾನಂತೆ, ಹೋಗಿ ಈ 4 ಗಿಡಮೂಲಿಕೆಗಳನ್ನ ತಗೊಂಡು ಬಾ, ನೀನು ನಿನ್ನ ಬಿಟ್ಟು ಕಾಯೋರು ಇನ್ಯಾರು ಇಲ್ಲ. ಅದಕ್ಕೆ ಹೇಳೋದು ಹನುಮಂತ ದೇವರೇ ಮುಖ್ಯ ಪ್ರಾಣ ದೇವ್ರು ಅಂತ. ಪುರಂದರದಾಸರ ಹನುಮಂತನ ಕರೆಯೋದು ಸಂಜೀವಿನಿ ರಾಯ ಅಂತ ಕರೀತಾರೆ. ಅವರು ಎಷ್ಟೊಂದು ಹಾಡುಗಳಲ್ಲಿ, ಪದ್ಯಗಳಲ್ಲಿ ಹನುಮಂತನ ಸಂಜೀವಿನಿ ರಾಯ ಅಂತಾನೆ ಕರೆಯೋದು. ಜಾಂಬವಂತ ಹೇಳ್ತಾನಂತೆ, ಬೇಗ ಹೋಗು, ಹೆಚ್ಚು ಸಮಯ ಇಲ್ಲ, ಅಂದ್ರೆ ಇಂತಿಷ್ಟು ಸಮಯದಲ್ಲಿನೇ ನಾವು ಅವರಿಗೆ ಮೆಡಿಸನ್ ಕೊಟ್ರೆ, ಇವಾಗ ಯಾರಿಗಾರು ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಂದ್ರೆ ಹೇಳ್ತಾರಲ್ಲ, ನೀವು 10 ನಿಮಿಷ ಮುಂಚೆ ಕರ್ಕೊಂಡ್ ಬಂದ್ರೆ ನಾವು ಉಳಿಸ್ಬೋದಿತ್ತು ಅಂತ. ಆ ರೀತಿ ಇಲ್ಲಿ ಜಾಂಬವಂತ ಹನುಮಂತನಿಗೆ ಹೇಳ್ತಿದ್ದಾನೆ, ಬೇಗ ಹೋಗು, ಇಷ್ಟೇ ಸಮಯ ಇರೋದು, ಹೆಚ್ಚು ತಡ ಮಾಡ್ದೆ ಅದನ್ನ ತಗೊಂಡ್ ಬಾ. ನೀನೊಬ್ಬ ಇದ್ರೆ ಇಡೀ ವಾನರನ್ನ, ಇಡೀ ಲೋಕನೇ ಬದುಕಿಸೋ ಶಕ್ತಿ ನಿನಗಿದೆ ಅಂತ. ಹನುಮಂತ ಒಂದು ಕ್ಷಣನು ಯೋಚನೆ ಮಾಡ್ದೆ ಮೇರು ಪರ್ವತದ ಹತ್ರ ಒಂದು ಕ್ಷಣದಲ್ಲಿ ಹಾರ್ತಾನಂತೆ, ಇನ್ನೊಂದು ಕ್ಷಣದಲ್ಲಿ ಆ ಪರ್ವತದ ಹತ್ರ ಇರ್ತಾನಂತೆ. ಮೇಲೆ ನಿಂತು ಎಲ್ಲಾ ಗಂಧರ್ವರು, ದೇವತೆಗಳು, ಕಿಂಪುರುಷರು ಎಲ್ರು, ಸ್ವರ್ಗದಲ್ಲಿರೋರು, ಋಷಿ ಮುನಿಗಳು ಎಲ್ಲ ಹನುಮಂತ ಏನಾರು ಸಾಹಸ ಮಾಡ್ತಾನೆ ಅಂತ ಅಂದ್ರೆ ಎಲ್ರು ನಿಂತು ನೋಡ್ತಿರ್ತಾರಂತೆ. ಹನುಮಂತನ ಪರಾಕ್ರಮನ ನೋಡೋದು ಅವರಿಗೆಲ್ಲ ಒಂದು ಖುಷಿ ಅಂತೆ. ಹಾಗಾಗಿ ಎಲ್ರು ಮೇಲೆ ನಿಂತು ನೋಡ್ತಿರ್ತಾರಂತೆ. ಅಲ್ಲಿ ಹೋಗಿ ಗಂಧಮಾನನ ಪರ್ವತಕ್ಕೆ ಅವನು ಆ ಪರ್ವತ ಸಂಜೀವಿನಿ ತರ್ಬೇಕಂದ್ರೆ ಎಲ್ಲಾ ಗಿಡಮೂಲಿಕೆಗಳು ಅವಿಪ್ಪಿ ಕೂತ್ಕೊಳ್ಳುತ್ತೆ, ಅಂದ್ರೆ ಕಾಂದ ಇರುವ ಹಾಗೆ ಮರೆಯಲ್ಲಿ ಕೂತ್ಕೊಳ್ಳುತ್ತಂತೆ. ಅದಕ್ಕೆ ಹನುಮಂತಂಗೆ ಕೋಪ ಬಂದು ಹೆಚ್ಚು ಸಮಯ ಇಲ್ಲ ಅಂತ ಜಾಂಬವಂತ ಹೇಳ್ತಾನೆ. ಈ ಗಿಡಮೂಲಿಕೆಗಳು ಮಾತ್ರ ಒಳಗನೆ ಅವತ್ತು ಕೂತ್ಕೋತಿದಾವೆ ಅಂತ ಕೋಪ ಬಂದು ಆ ಪರ್ವತನೇ ಎತ್ಕೊಂಡ್ ಬರ್ತಾನಂತೆ. ಆ ಪರ್ವತ ಎತ್ಕೊಂಡ್ ಬರ್ಬೇಕಂದ್ರೆ ಅಂದ್ರೆ 4ನೇ ಕ್ಷಣದಲ್ಲಿ ಹನುಮಂತ ವಾಪಸ್ ಯುದ್ಧ ಭೂಮಿಯಲ್ಲಿ ಲಂಕೆಯಲ್ಲಿ ಇದ್ದಾನೆ. ಅಷ್ಟು ವೇಗ, ಹನುಮಂತನ ವೇಗಕ್ಕೆ ಸರಿ ಸಮನಾದದ್ ಯಾವ್ದು ಇಲ್ಲ. ಅಷ್ಟು ವೇಗದಲ್ಲಿ ಹೋಗಿ ಅಷ್ಟು ವೇಗದಲ್ಲಿ ಮತ್ತೆ ಆ ಪರ್ವತನ ತಗೊಂಡ್ ಬಂದಿದ್ದು. ಆ ಸಂಜೀವಿನಿ ಪರ್ವತನ ಅವನ್ ತಗೊಂಡ್ ಬಂದ ಅಂದ್ರೆ ಆ ಗಾಳಿ ತಾಗಿನೇ ಅಲ್ಲಿರುವಂತ ವಾನರ್ಗೆಲ್ಲ ಪ್ರಜ್ಞೆ ಬರಕ್ ಸ್ಟಾರ್ಟ್ ಆಯ್ತು, ಜೀವ ಬರಕ್ ಸ್ಟಾರ್ಟ್ ಆಯ್ತು. ಆ ಹನುಮಂತ ತಗೊಂಡ್ ಬಂದು ಜಾಂಬವಂತಂಗ್ ಹೇಳ್ತಾನಂತೆ, ಯಾವ್ಯಾವ ಗಿಡಮೂಲಿಕೆ ಬೇಕು ತಗೋ, ಇಡೀ ಪರ್ವತನೇ ತಂದಿದ್ದೀನಿ ಅಂತ. ಜಾಂಬವಂತ ಮತ್ತೆ ಇದು ಯಾರ್ಯಾರ್ಗ್ ಏನೇನ್ ಗಾಯ ಆಗಿತ್ತು ಅದೆಲ್ಲ ಗಿಡಮೂಲಿಕೆಗಳ ಅದ್ ಗಾಳಿಯಿಂದನೇ ಎಷ್ಟೊಂದ್ ಅವ್ರ ಆರೋಗ್ಯ ಸುಧಾರಣೆ ಆಗಿರತ್ತೆ. ಆದ್ರೂನು ಕಾಲ್ ಮುರಿದಿದ್ದು ಅಥವಾ ಏನೋ ಬಾಣದಿಂದ ತಾಕಿ ರಕ್ತ ಸೋರ್ತಾ ಇರೋದು, ಅದ ಎಲ್ಲದಕ್ಕೂನು ಜಾಂಬವಂತ ಎಲ್ಲರಿಗೂ ಆ ಗಿಡಮೂಲಿಕೆಗಳನ್ನ ತೆಗೆದು ಅದನ್ನೆಲ್ಲ ಹಚ್ತಾನಂತೆ. ಇದಕ್ಕೆ ಅಂಗದ ಹೇಳಿದ್ದು, ರಾಮ ನಿಮ್ಮೆಲ್ಲರ ಪ್ರಾಣ ರಕ್ಷಣೆ ಮಾಡ್ತಾನೆ, ಹೆದರಿ ಹಿಂದೆ ಓಡ್ಬೇಡಿ, ನಾವು ರಾವಣನ ಕಡೆದವ್ರಲ್ಲ, ರಾಮನ್ ಕಡೆದವ್ರು ಅಂತ. ಆದ್ರೆ ಇಲ್ಲಿ ನಮ್ಗೆಲ್ಲಾ ಒಂದ್ ಡೌಟ್ ಬರತ್ತೆ, ಹಾಗಿದ್ರೆ ರಾಕ್ಷಸರು ಬದುಕಿದ್ರ ಅಂತ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇದಕ್ಕೆ ರಾಕ್ಷಸರು ದಡ್ರು ಅನ್ನೋದು, ಅಂದ್ರೆ ಅಧರ್ಮಿಗಳು ದಡ್ರು ಅಂತ ಹೇಳೋದು. ತುಂಬಾ ಜಾಣತನ ಉಪಯೋಗ್ಸೋಕ್ ಹೋಗಿ ತುಂಬಾ ದಡ್ಡತನದ ಕೆಲ್ಸನ ಮಾಡ್ತಾರೆ ಅಂತ. ರಾವಣ ಏನ್ ಆದೇಶ ಮಾಡಿರ್ತಾನಂದ್ರೆ, ರಾಕ್ಷಸರ ಒಂದ್ ಹೆಣನು ರಂಗಭೂಮಿಯಲ್ಲಿ ಕಾಣ್ಬಾರ್ದು, ಅಂದ್ರೆ ಯುದ್ಧ ಭೂಮಿಯಲ್ಲಿ ಕಾಣ್ಬಾರ್ದು ಅಂತ. ಯುದ್ಧ ಭೂಮಿಯಲ್ಲಿ ಕಂಡ್ರೆ ನಮ್ಮವ್ರು ಸತ್ತೋಗಿದ್ರೆ ಆ ಹೆಣನ ನೋಡಿದ್ರೆ ವಾನರಿಗೆ ಹೆಚ್ಚು ಬಲ ಬರತ್ತೆ. ಅಯ್ಯೋ ನಾವು ರಾಕ್ಷಸರನ್ನ ಸಾಯಿಸಿದ್ವಿ ಅಂತ ವಾನರಿಗೆ ಹೆಚ್ಚು ಬಲ ಬರತ್ತೆ. ಅವ್ರು ಇನ್ನಷ್ಟು ಶಕ್ತಿ ಹಾಕಿ ಯುದ್ಧ ಮಾಡ್ತಾರೆ. ಹಾಗೆ ನಮ್ಮ ಮನಸ್ಥಿತಿ ಕುಗ್ಗ್ ಹೋಗತ್ತೆ, ನಮ್ ಕಡೆದವ್ರು ಯಾರು ಸತ್ತಿಲ್ಲ ಅನ್ನೋ ತರ ನಾವು ಏನು ಒಂದು ಪ್ರಿಟೆಂಡ್ ಮಾಡ್ಬೇಕು ಅಂತ. ಯಾರ್ಯಾರು ರಾಕ್ಷಸರೆಲ್ಲ ಸಾಯ್ತಾರೆ ಅವ್ರನ್ನೆಲ್ಲ ಎಳ್ದ್ ಹೋಗಿ ಸಮುದ್ರಕ್ ಹಾಕ್ಬಿಡಿ ಅಂತ ಅದಕ್ಕಂತಾನೇ ಸ್ವಲ್ಪ ಜನಗಳನ್ನ ನೇಮಿಸಿರ್ತಾನೆ ರಾವಣ. ಆದ್ರೆ ರಾಮಚಂದ್ರ ದೇವ್ರಲ್ವಾ, ತುಂಬಾ ಬುದ್ಧಿವಂತ.
ಗೊಂಬೆ ಆಡ್ಸೋನು ಅಂತ ಸುಮ್ನೆ ಹೇಳೋದಿಲ್ಲಲ್ಲ. ಹಾಗಾಗಿ ರಾಮಚಂದ್ರ ಎಲ್ಲರಿಗೂ ಒಂದ್ ರೀತಿ ವಾರ್ನಿಂಗ್ ಮಾಡಿರ್ತಾನೆ, ಯಾರು ಯಾರ ದೇಹನೂ ಎತ್ ಹೋಗಿ ಬೇರೆ ಕಡೆ ಹಾಕೋ ಆಗಿಲ್ಲ. ಸತ್ತೋಗಿದ್ದವ್ರು, ಗಾಯಗೊಂಡಿರೋರು ಎಲ್ರು ಯುದ್ಧ ಭೂಮಿಯಲ್ಲೇನೇ ಇರ್ಬೇಕು. ಯಾಕಂದ್ರೆ ಎಲ್ಲೂನು ಹೋಗ್ಬಾರ್ದು ವಾನರು ಅಂತ, ಮುಂದೆ ಹಿಂಗ ಆಗತ್ತೆ ಅಂತ ಗೊತ್ತು. ಸೊ ಹಾಗಾಗಿ ಇವಾಗ ಎಷ್ಟವ್ರು ಲಂಕೆಗೆ ಬರ್ಬೇಕಂದ್ರೆ, ಸೇತುವೆ ದಾಟ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಸೈನ್ಯ ಇತ್ತು ವಾನರ್ದು, ಅಷ್ಟೂ ಸೈನ್ಯ ಮರಳಿ ಎದ್ದು ಹೆಚ್ಚಿಗೆ ಹುರುಪಿನಿಂದ, ಹೆಚ್ಚಿಗೆ ಚೈತನ್ಯದಿಂದ, ಹೆಚ್ಚಿಗೆ ಉತ್ಸಾಹದಿಂದ, ಹೆಚ್ಚಿನ ಶಕ್ತಿಯಿಂದ ಯುದ್ಧ ಮಾಡಕ್ಕೆ ತಯಾರಾಗಿ ನಿಂತಿದ್ದಾರೆ. ಸೊ ಅತಿ ಬುದ್ಧಿವಂತಿಕೆನ ತೋರ್ಸಿದ್ರೆ ಇದೇ ರೀತಿ ಆಗೋದು. ಹಾಗಾಗಿ ಮತ್ತೆ ಹನುಮಂತ ಎಲ್ರು ಸರಿ ಹೋದ್ರು ಅಂತ ಆ ಪರ್ವತನ ಅಲ್ಲೇ ಇಡಲ್ಲ. ಯಾಕಂದ್ರೆ ಹನುಮಂತ ತುಂಬಾ ಕಟ್ನಿಟ್ಟು, ಶಿಸ್ತು, ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್. ಅದಕ್ಕೆ ಹನುಮಂತ ಹಾಗಾಗಿ ಮತ್ತೆ ಅದನ್ನ ಎತ್ಕೊಂಡು ಹೋಗಿನೂ ಇಲ್ಲ. ಅವ್ನ್ ನಿಂತಿರೋ ಜಾಗದಿಂದನೇ ಆ ಪರ್ವತನ ಅವನ್ ಶಕ್ತಿ ಹಾಕಿ ಜೋರಾಗಿ ಎಸಿತಾನಂತೆ. ಅವ್ನ್ ಎಲ್ಲಿಂದ ಪರ್ವತನ ಕಿತ್ಕೊಂಡು ಎತ್ಕೊಂಡ್ ಬಂದಿದ್ದ ಅದೇ ಸರಿಯಾದ ಜಾಗಕ್ಕೆ ಹೋಗಿ ಆ ಪರ್ವತ ಮತ್ತೆ ಅಲ್ಲೇ ಏನು ಇವ್ರು ಇಲ್ಲಿಂದ ಏನು ಒಂದ್ ಇಂಚುನು ಆ ಕಡೆ ಈ ಕಡೆ ಹಾಕ್ದೇನೆ, ಹೆಂಗೆ ನಾವ್ ಒಂದೇನಾದ್ರೂ ಗಮ್ ಹಚ್ಚಿ ಒಂದ್ ವಸ್ತುನ ಜಾಯಿಂಟ್ ಮಾಡ್ತೀವಿ ಆ ರೀತಿ ಹೋಗಿ ಆ ಪರ್ವತ ಅಲ್ಲೇ ಕೂತ್ಕೋತಂತೆ. ಸೊ ಇದು ಹನುಮಂತನ ಶಕ್ತಿ. ಹೆಜ್ಜೆ ಹೆಜ್ಜೆಗೂ ಎಲ್ಲರನ್ನು ರಕ್ಷಣೆ ಮಾಡೋದು, ಎಲ್ಲರ ಮೇಲೆ ಲಕ್ಷ್ಯ ಇಟ್ಟು ಯಾರಿಗೆ ಅಸಹಾಯಕತೆ ಅಂದಾಗ ಅವನ್ ಹೋಗಿ ಸಹಾಯ ಮಾಡೋದು, ಸಾಧ್ಯನೇ ಇಲ್ಲ ಅಂದಾಗ ಅದನ್ನ ಸಾಧಿಸೋದು. ಇದಕ್ಕೆ ನಾವು ಹನುಮಾನ್ ಚಾಲೀಸಲ್ಲಿ ಎಲ್ಲಾ ಕಡೆ ನಮ್ಗೆ ಗೊತ್ತಿರೋ ಹಂಗೆ ಕೇಳ್ತೀವಿ, ಎಲ್ಲರಿಗೂ ಗೊತ್ತಿರತ್ತೆ ಅಸಾಧ್ಯನ ಸಾಧ್ಯ ಮಾಡೋ ಶಕ್ತಿ ಇರೋದು ಅವನಿಗೆ ಮಾತ್ರ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂದ್ರೆ ಅವನ್ ಇನ್ನೂ ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ನಾವು ಉಸಿರಾಡ್ತಿರೋ ಗಾಳಿನೇ ಸಾಕ್ಷಿ ಅಂತೆ. ಸೊ ಇದನ್ನೆಲ್ಲ ಸುದ್ದಿ ಈಗ ವಾನರೆಲ್ಲ ಎದ್ ನಿಂತ್ರು, ಇದೆಲ್ಲ ಸುದ್ದಿ ಲಂಕೆಗೆ ತಲುಪ್ತಿವಾಗ ರಾವಣ, ಇಂದ್ರಜಿತು ಮತ್ತೆ ಕುಗ್ಗೋದ್ರು, ಮತ್ತೆ ಹೆಚ್ಚಿಗೆ ಟೆನ್ಷನ್ ತಗೊಂಡ್ರು. ಮತ್ತೆ ಇಂದ್ರಜಿತು ಬಂದ, ಮತ್ತೆ ಇಂದ್ರಜಿತು ಹೋಮ ಮಾಡ್ದ, ಮಾರನ ಹೋಮ ಮಾಡ್ದ, ಮತ್ತೆ ಹೆಚ್ಚಿನ ಮಂತ್ರ ಪಠನೆ ಮಾಡ್ದ, ಹೆಚ್ಚೆಚ್ಚು ಪ್ರಾಣಿಗಳನ್ನ ಬಲಿ ಕೊಟ್ಟ, ಹೆಚ್ಚೆಚ್ಚು ಕಠಿಣವಾಗಿ ಹೋಮನ ಮಾಡ್ದ, ಮತ್ತೆ ಮರೆಯಲ್ಲಿ ಬಂದು ಮತ್ತೆ ಯುದ್ಧ ಆರಂಭ ಮಾಡ್ದ. ಸೊ ಲಕ್ಷ್ಮಣನಿಗೆ ಕೋಪ ಬಂತು, ಯಾಕೆ ಇವನ್ ಮರೆಯಲ್ಲಿ ಯುದ್ಧ ಮಾಡ್ತಿದ್ದಾನೆ, ಅಂದ್ರೆ ಅದೃಶ್ಯವಾಗಿ ಯುದ್ಧ ಮಾಡ್ತಿದ್ದಾನೆ, ಇವನ್ ಎಂತ ಹೇಳಿ ಅಂತ ಅವನ್ ಕೋಪಗೊಂಡ. ನಾನು ನನ್ನ ಪರಾಕ್ರಮನ ತೋರಿಸ್ಬೇಕಾಗತ್ತೆ ಅಂತ ಲಕ್ಷ್ಮಣ ಕೋಪಗೊಂಡಾಗ ರಾಮಚಂದ್ರ, ನೋಡು ಶತ್ರು ಮುಂದೆಯಿಂದ ಬಂದು ಯುದ್ಧ ಮಾಡ್ಬೇಕು, ಈ ಹೇಡಿತನದಿಂದ ಯುದ್ಧ ಮಾಡೋರ್ಗೆ ನೀನೇನು ಪ್ರತಿಕ್ರಿಯೆ ಕೊಡ್ಬೇಡ ಅಂತ. ಸೊ ನಾಳೆ ದಿನ ಏನಾಗತ್ತೆ ಅಂತ ಮತ್ತೆ ನಾನೆಲ್ಲ ರಾಮಾಯಣ ಓದಿ ನಿಮ್ಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ರಾಮ ಮತ್ತೆ ಹನುಮಂತ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.